ಮನುಷ್ಯ ಬಂದಂಥ ಅವಕಾಶಗಳನ್ನು ಧೈರ್ಯವಾಗಿ ಎದುರಿಸಿ ಸದಾವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ 24ನೇ ದಿನದ ಕಾರ್ಯಕ್ರಮದಲ್ಲಿ ಅಳಕೋಡ ಗ್ರಾಮ ಪಂಚಾಯತ್ ಕೂಟದ ನಾಮಧಾರಿ ಸಮಾಜ ಬಾಂಧವರಿಂದ ಗುರು ಸೇವೆ ಸ್ವೀಕರಿಸಿ ಪ್ರವಚನ ನೀಡಿದ ಶ್ರೀಗಳು ಧರ್ಮಕ್ಕೆ ಆಧಾರವಾಗಿ ನಮ್ಮ ಬದುಕನ್ನು ನಡೆಸಬೇಕು, ಸುಖ ಮತ್ತು ಧರ್ಮವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು. ಪಂಚೇಂದ್ರಿಯಗಳಿಂದ ಬಂದಂತಹ ಸುಖ ಶಾಶ್ವತವಲ್ಲ, ಅದನ್ನು ಮೀರಿದ್ದೇ ಧರ್ಮಕ್ಕೆ ಆಧಾರಿತ ಸುಖವಾಗಿದೆ. ಧರ್ಮ ಸೂಕ್ಷ್ಮವನ್ನ ಹೇಳುವುದು ಯಾರಿಗೂ ಸಾಧ್ಯವಿಲ್ಲ ಎಂದು ಸ್ವತಃ ಭೀಷ್ಮ ಪಿತಾಮಹ ಹೇಳಿದ್ದಾರೆ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಧರ್ಮ ಕಾರ್ಯಗಳನ್ನು ಅನುಸರಿಸಬೇಕಾಗುತ್ತದೆ. ಜಾತಿಯ ಮೂಲಕ ಒಗ್ಗಟ್ಟಾಗುವುದು ತಪ್ಪಲ್ಲ, ಆದರೆ ಅತಿ ಬುದ್ಧಿವಂತ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಜಾತಿಯ ಆಧಾರದ ಮೇಲೆ ನಿಮ್ಮನ್ನ ಸೀಳುತ್ತಿದ್ದಾರೆ. ಹಾಗಾಗಿ ಜಾತಿಯ ಒಗ್ಗಟ್ಟನ್ನ ಸಮುದಾಯದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು. ಆದರೆ ಸಮಾಜದಲ್ಲಿ ಎಲ್ಲ ಜಾತಿಯವರೊಂದಿಗೆ ಸಹೋದರತೆಯಿಂದ ಬದುಕು ಸಾಗಿಸಬೇಕು. ನಮ್ಮ ಮನಸ್ಸು ಪ್ರಬಲವಾಗಿದ್ದಾಗ ಅವಕಾಶವನ್ನ ಸದಾವಕಾಶವಾಗಿ ಬಳಸಿಕೊಳ್ಳಬಹುದು. ಮನಸ್ಸು ದುರ್ಬಲವಾದರೆ ಯಾವುದು ಸಾಧ್ಯವಾಗಲ್ಲ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಮ್ಮ ಕರ್ತವ್ಯವನ್ನು ಸರಿಯಾದ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಮಾಡಿದಾಗ ಎಲ್ಲ ಒಳ್ಳೆಯ ಅವಕಾಶಗಳು ಸಿಗುತ್ತವೆ. ಅವುಗಳನ್ನು ಆಲೋಚಿಸಿ ಬಳಸಿಕೊಳ್ಳಬೇಕು ಎಂದು ಶ್ರೀಗಳು ಕರೆ ನೀಡಿದರು. ಉದ್ಯಮಿ ಮುರಳೀಧರ ಪ್ರಭು ಮಾತನಾಡಿ, ಆಚಾರ್ಯ ತ್ರಯರಲ್ಲಿ ಮೊದಲಿಗರು ಶಂಕರಾಚಾರ್ಯ ಅವರು. 4 ಪೀಠ ಇದೆ. ನಮ್ಮ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಉತ್ತರ ಮತ್ತು ದಕ್ಷಿಣ ಭಾರತವನ್ನ ಕೂಡಿಸಲು ಮಠಗಳನ್ನು ನಿರ್ಮಿಸುವ ಮೂಲಕ ನಮ್ಮ ಶ್ರೀಗಳು ಆಧುನಿಕ ಯುಗದ ಶಂಕರಾಚಾರ್ಯರು ಎಂದರೆ ತಪ್ಪಾಗಲಾರದು. ಧರ್ಮದ ಪರಿಧಿಯಲ್ಲಿ ನಾವು ಏನೆಲ್ಲ ಕೆಲಸ ಮಾಡಬೇಕೆಂದು ಸ್ವಾಮಿಗಳು ಪ್ರತಿನಿತ್ಯ ತಮ್ಮ ಪ್ರವಚನದಲ್ಲಿ ಹೇಳುತ್ತಿರುವುದು ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿದೆ. ಈ ಚಾತುರ್ಮಾಸ್ಯ ಕಾರ್ಯಕ್ರಮದ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧರ್ಮದ ಬೆಳಕಿನ ಪ್ರಜ್ವಲತೆ ಬೀರುತ್ತಿದೆ ಎಂದರು. ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ಪ್ರಮುಖರಾದ ಸೈದಪ್ಪ ಕೆ ಗುತ್ತಿದಾರ್ ಅವರು ಮಾತನಾಡಿ, ಧರ್ಮ ಜಾಗೃತಿಗಾಗಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಆದರೆ ಈ ಧರ್ಮ ಜಾಗೃತಿ ಕಾರ್ಯವನ್ನು ಸಹಿಸಲಾಗದ ಕೆಲ ಪಟಬದ್ಧ ಹಿತಾಸಕ್ತಿಗಳು ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ಎಂದು ಬೇಸರಿಸಿದ ಅವರು, ಗುರುಗಳ ಸೇವೆ ಮಾಡುವ ಮೂಲಕ ಧನ್ಯತೆ ಪಡೆಯೋಣ ಎಂದರು. ಚಾತುರ್ಮಾಸ್ಯ ವೃತ್ತಾಚರಣೆಯ 24ನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಳಿಸೆಕೊಪ್ಪ, ಹೆಬ್ಬೈಲ, ದೇವರಗದ್ದೆ, ಹರಿಟ, ಕತಗಾಲ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ವಿಷ್ಣು ಜಟ್ಟಿ ನಾಯಕ್ ದಂಪತಿ ಎಡತಾರೆ, ಮಂಜುನಾಥ ಗೋವಿಂದ ನಾಯಕ ದಂಪತಿ ಕೋನಹಳ್ಳಿ, ಮಂಜುನಾಥ ಬೀರಪ್ಪ ನಾಯಕ ದಂಪತಿ ಬೊಗ್ರಿಬೇಲ, ಉದಯ ನಾಗಪ್ಪ ನಾಯಕ ದಂಪತಿ ಹೆಬ್ಬೈಲ ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಉದ್ಯಮಿ ಮುರಳೀಧರ ವಿ ಪ್ರಭು ಮತ್ತು ಕುಟುಂಬದವರು ವಿಶೇಷ ಪೂಜೆ ಸಲ್ಲಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ಸೈದಪ್ಪ ಕೆ ಗುತ್ತಿದಾರ ಹಾಗೂ ಸಂಘಟಕರು ಆಗಮಿಸಿ ಗುರುಸೇವೆ ಸಲ್ಲಿಸಿದರು. ಮಧ್ಯಾಹ್ನ ನಡೆದ ಅನ್ನಪ್ರಸಾದ ಭೋಜನದಲ್ಲಿ 1000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಕೃತಾರ್ಥರಾದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.